ಮೂಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿ ಬಿ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದೇ ಮೂಡಾ ನಿವೇಶನ ಹಂಚಿಕೆಯ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಟ್ಟು ಅಂತಿಮ ವರದಿಯನ್ನು ಲೋಕಾಯುಕ್ತ ಸಲ್ಲಿಸಿರುವಂತಹದ್ದು. ಅಂತಿಮ ವರದಿಯಲ್ಲಿ ಇಡಿ ವಾದಕ್ಕೆ ಲೋಕಾಯುಕ್ತ ಪ್ರತ್ಯುತ್ತರವನ್ನು ಕೊಟ್ಟಿದೆ. 11 ಪುಟಗಳ ತನಿಖಾ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ವಾದಕ್ಕೂ ಕೂಡ ಅಂತಿಮ ವರದಿಯಲ್ಲಿ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧದ ಮೂಡಾ ಅಕ್ರಮವನ್ನ ಇಡಿ ಆರೋಪಿಸಿತ್ತು. ಇಡಿ ಎತ್ತಿದಂತಹ ಪ್ರಶ್ನೆಗೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಹೇಳಿದೆ. ಈ ಮೂಲಕ ಮೂಡಾ ನಿವೇಶನದ ಹಂಚಿಕೆಯಲ್ಲಿ ಜಾರಿ ನಿರ್ದೇಶನಾಲಯ ಅರ್ಥಾತ್ ಇಡಿ ಎತ್ತಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡಿದೆ. ಹಾಗಾದ್ರೆ ಇಡಿ ಎತ್ತಿದಂತಹ ಪ್ರಶ್ನೆ ಏನು, ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಮೂಲಕ ಅದಕ್ಕೆ ಕೊಟ್ಟಂತಹ ಉತ್ತರ ಏನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಡಿ ಪ್ರಶ್ನೆ, ಮೂಡಾದಿಂದ ಕೆಸರೆಯ ವಿವಾದಿತ ಜಮೀನು ಸ್ವಾಧೀನ. ಅದಕ್ಕೆ ಲೋಕಾಯುಕ್ತ ಉತ್ತರ ಕೊಟ್ಟಿದ್ದು ಹೀಗೆ, ಅದು ವಿವಾದಿತ ಜಮೀನಾಗಿರಲಿಲ್ಲ. 1998ರಲ್ಲಿಯೇ ಕೃಷಿ ಭೂಮಿ ಅಂಥೇಳಿ ಡಿನೋಟಿಫೈ ಆಗಿದೆ. LNT ಕಂಪನಿಗೆ ನಕ್ಷೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ದಾರಿ ತಪ್ಪಿಸಿದ್ದಾರೆ ಅಂಥೇಳಿ ಇನ್ವೆಸ್ಟಿಗೇಷನ್ ಮೂಲಕ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದೆ. ಅಗೇನ್ ಇಡಿ ಮತ್ತೊಂದು ಪ್ರಶ್ನೆಯನ್ನು ರೈಸ್ ಮಾಡಿತ್ತು, ಅದು LNT ಕಂಪನಿ ಡೆವಲಪ್ಮೆಂಟ್ ಮಾಡಿದ್ದು ನಿಜಾನಾ ಅಂಥೇಳಿ. ಅದಕ್ಕೆ ಮೈಸೂರು ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಹೀಗಿದೆ, LNT ಕಂಪನಿ 3 ಎಕರೆಯಲ್ಲಿ ರಸ್ತೆಯನ್ನು ಮಾಡಿತ್ತು. 2005ರಲ್ಲಿ ಆಲ್ಕಾನ್ ಸಂಸ್ಥೆಯಿಂದ ಮಹಾ ಎಡವಟ್ಟಾಗಿರೋದು ಬಹಿರಂಗವಾಗಿದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಆ ವಿಚಾರ ಗೊತ್ತಾಗಿದೆ ಅಂತ ಹೇಳಿದೆ. ಮತ್ತೊಂದು ಇಡಿ ಪ್ರಶ್ನೆ, LNT ಕಂಪನಿ ಡೆವಲಪ್ಮೆಂಟ್ ಮಾಡಿದ್ದು ನಿಜಾನ ಅಂದ ಆದಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಿತ್ತು. 3.24 ಲಕ್ಷ ಪರಿಹಾರವನ್ನು ಘೋಷಿಸಿ ಮೂಡಾದಿಂದ ಸ್ವಾಧೀನ ಆಗಿತ್ತಾ ಅನ್ನುವಂತಹ ವಿಚಾರ. ಅದಕ್ಕೆ ಲೋಕಾಯುಕ್ತ ಉತ್ತರವನ್ನು ಕೊಟ್ಟಿದ್ದು ಹೀಗೆ, ಪರಿಹಾರ ಘೋಷಣೆ ಮಾಡಿದ್ದು ನಿಜ, ಪರಿಹಾರದ ಹಣವನ್ನು ಯಾರೂ ಕೂಡ ಪಡೆದಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇಡಿಗೆ ಕೊಟ್ಟಿರುವಂತಹ ಉತ್ತರದಲ್ಲಿ ಉಲ್ಲೇಖಿಸಿರುವಂಥದ್ದು. ಮತ್ತೊಂದು ಇಡಿ ಪ್ರಶ್ನೆಯನ್ನು ರೈಸ್ ಮಾಡಿರುವಂಥದ್ದು, ಆಗಿನ ಸಚಿವರಿಗೆ ಭೂಮಿಯ ಮೂಲ ಮಾಲೀಕ ದೇವರಾಜು ಮನವಿಯನ್ನು ಮಾಡಿಕೊಂಡಿದ್ರ ಅಂತ ಹೇಳಿ. ಅದಕ್ಕೆ ಲೋಕಾಯುಕ್ತ ಕೊಟ್ಟಿರುವಂತಹ ಉತ್ತರ, ಅಧಿಕಾರಿಗಳಿಗೂ ಕೂಡ ದೇವರಾಜು ಅವರು ಮನವಿಯನ್ನು ಮಾಡಿಕೊಂಡಿದ್ರು, ಇನ್ವೆಸ್ಟಿಗೇಷನ್ ಅಲ್ಲಿ ಆ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಇಡಿ ರೈಸ್ ಮಾಡಿದಂತಹ ಪ್ರಶ್ನೆ, ಪ್ರಭಾವಕ್ಕೆ ಮಣಿದು ಕಾನೂನು ಬಾಹಿರ ಕ್ರಮವನ್ನ ಈ ಸೈಟುಗಳ ಹಂಚಿಕೆಯಲ್ಲಿ ತೆಗೆದುಕೊಳ್ಳಲಾಗಿದೆಯಾ ಅಂತ ಹೇಳಿ. ಅದಕ್ಕೆ ಲೋಕಾಯುಕ್ತ ಉತ್ತರ ಹೀಗಿದೆ, ಆಗಿನ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ಪ್ರಭಾವವನ್ನ ಯಾರ ಮೇಲೂ ಕೂಡ ಬೀರಿಲ್ಲ ಅನ್ನೋದನ್ನ ಹೇಳಿದೆ. ಕಮಿಟಿಯ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ ಅವರು ಇದನ್ನ ಸ್ವತಃ ಹೇಳಿಕೆ ಕೊಡುವ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂತಹ ವಿಚಾರ. ಮತ್ತೊಂದು ಇಡಿ ರೈಸ್ ಮಾಡಿದಂತಹ ಪ್ರಶ್ನೆ, ಪರಿಹಾರದ ರೂಪದಲ್ಲಿ ಸೈಟನ್ನು ಕೊಟ್ಟರು, ಅದೇ ಬಡಾವಣೆಯಲ್ಲಿ ಕೊಟ್ಟಿದ್ಯಾಕೆ ಅಂತ ಹೇಳಿ ಕೇಳಿದ್ರು. ಲೋಕಾಯುಕ್ತ ಉತ್ತರ ಹೀಗಿತ್ತು, ಕಾನೂನಿನ ಪ್ರಕಾರ ಅದೇ ಜಾಗದಲ್ಲಿ ಕೊಡಬೇಕಿತ್ತು, ಆದರೆ ಮೂಡಾ ಅಧಿಕಾರಿಗಳು ಕಾನೂನು ಬಾಹಿರ ಕೆಲಸವನ್ನ ಮಾಡಿದ್ದಾರೆ. ಅರ್ಥಾತ್ ಮತ್ತೊಮ್ಮೆ ಅಧಿಕಾರಿಗಳದ್ದೇ ತಪ್ಪು ಅಂತ ಹೇಳುವಂತಹ ಕೆಲಸ ಆಗಿದೆ. ನಿಗದಿತ ಬಡಾವಣೆಯಲ್ಲಿ ಪರಿಹಾರದ ಸೈಟನ್ನು ಕೊಡಬೇಕು, ಇಡಿ ಎತ್ತಿದಂತಹ ಮತ್ತೊಂದು ಪ್ರಶ್ನೆ. ಅದಕ್ಕೆ ಲೋಕಾಯುಕ್ತ ಕೊಟ್ಟಂತಹ ಉತ್ತರ, ದೇವನೂರು ಬಡಾವಣೆಯಲ್ಲಿ 369 ಸೈಟು ಬಾಕಿ ಇದೆ, ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ಉತ್ತರವನ್ನು ಕೊಟ್ಟಿದೆ. ಒನ್ಸ್ ಅಗೇನ್ ಅಧಿಕಾರಿಗಳದ್ದೇ ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಉತ್ತರವನ್ನು ಪಾಸ್ ಮಾಡಿರುವಂಥದ್ದು. ದೇವನೂರು ಬಡಾವಣೆಯ ಬದಲು ವಿಜಯನಗರದಲ್ಲಿ ಸೈಟ್ ಹಂಚಿಕೆಯಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಲೋಕಾಯುಕ್ತ ಉತ್ತರ ಹೀಗಿತ್ತು, ಕಾನೂನಿನ ತಪ್ಪು ತಿಳುವಳಿಕೆಯಿಂದ ಸೈಟ್ ಹಂಚಿಕೆಯಾಗಿದೆ, ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಾಗಲಿ ಅವರ ಪತ್ನಿ ಆಗಲಿ ಯಾವುದೇ ರೀತಿಯ ಪ್ರಭಾವ ಬೀರಿರೋದು ಕಂಡು ಬಂದಿಲ್ಲ ಅಂಥೇಳಿ ಸ್ಪಷ್ಟನೆ ಕೊಟ್ಟಿದೆ. ಸೈಟನ್ನು ಪಡೆಯಲು ಪಾರ್ವತಿಯವರು ನಕಲಿ ಸಹಿ ಮಾಡಿರುವಂತಹ ವಿಚಾರ ಕೂಡ ಇಡಿ ಪ್ರಶ್ನೆ ಮಾಡಿತ್ತು. ಅದಕ್ಕೂ ಕೂಡ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮೂಲಕ ಉತ್ತರ ಕೊಟ್ಟಿದೆ. ನಕಲಿ ಸಹಿ ಮಾಡಿರೋದಕ್ಕೆ ಪಾರ್ವತಿಯವರ ಆಕ್ಷೇಪಣೆಯೇ ಇಲ್ಲ, ನಕಲಿ ಸಹಿಯ ವಿಚಾರ ಇಲ್ಲಿ ಮುನ್ನೆಲೆಗೆ ಬರೋದಿಲ್ಲ ಅಂತ ಹೇಳಿದೆ. ದಾನಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ ಅನುಮಾನ ಇಡಿ ಪ್ರಶ್ನೆ ಮಾಡಿತ್ತು. ಅದಕ್ಕೂ ಕೂಡ ಲೋಕಾಯುಕ್ತ ಉತ್ತರವನ್ನು ಕೊಟ್ಟಿದೆ. ದಾನಪತ್ರದಲ್ಲಿ ಕೃಷಿಯೇತರ ಭೂಮಿ ಅಂಥೇಳಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಇಲ್ಲಿ ಕಾನೂನಿನ ದುರ್ಬಳಕೆ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಿರುವಂತಹದ್ದು ಲೋಕಾಯುಕ್ತ ಪೊಲೀಸರು. ಜೊತೆಗೆ ಪಾರ್ವತಿ ವಿಜಯನಗರದಲ್ಲಿ ಸೈಟನ್ನು ಕೇಳಿದ್ದಾರೆ ಅಂಥೇಳಿ ಇಡಿ ಪ್ರಶ್ನೆ ಮಾಡಿತ್ತು. ಪೇಪರ್ನಲ್ಲಿ ವಿಜಯನಗರ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ, ದೇವನೂರು ಬಡಾವಣೆ ಅಂತ ಉಲ್ಲೇಖವಾಗಿದೆ. ಇದನ್ನು FSL ಸ್ಪಷ್ಟಪಡಿಸಿದೆ ಅಂಥೇಳಿ ಲೋಕಾಯುಕ್ತ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದೆ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಒಂದೇ ವಿಚಾರಕ್ಕೆ ಎರಡು ಸ್ವತಂತ್ರ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿರುವಂಥದ್ದು. ಒಂದು ಕಡೆ ಲೋಕಾಕ್ ಕ್ಲೀನ್ ಚಿಟ್ ಅನ್ನು ಕೊಟ್ಟರೆ ಇಡಿ ಇಲ್ಲ ಈ ಸೈಟು ಹಂಚಿಕೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಒಂದು ತಿಕ್ಕಾಟಕ್ಕೆ ವೇದಿಕೆಯನ್ನು ಸೃಷ್ಟಿಸಬಹುದಾ ಅಂತ ಹೇಳಿ. ಖಂಡಿತವಾಗಿಯೂ ಪ್ರೇಮ್, ಯಾಕಂದರೆ ಪ್ರಮುಖವಾಗಿ ಲೋಕಾಯುಕ್ತದ ತನಿಖೆಯನ್ನು ಯಾವಾಗ ಮಾಡ್ತಾ ಇತ್ತೋ ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ತಮ್ಮ ತನಿಖಾ ವರದಿಯಲ್ಲಿ 11 ಪುಟಗಳ ಒಂದು ಮಾಹಿತಿಯನ್ನು ಎಡಿಜಿಪಿ ಲೋಕಾಯುಕ್ತಕ್ಕೆ ಒಂದು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ರು. ಅಂದರೆ ನಾವು ಮಾಡ್ತಾ ಇರುವಂಥ ತನಿಖೆ ಏನಿತ್ತು, ನಾವು ಮಾಡ್ತಾ ಇರುವಂಥ ತನಿಖೆಯಲ್ಲಿ ಈ ಅಕ್ರಮ ಏನಿದೆ, ಈ ಅಕ್ರಮಗಳಿಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ನಮ್ಮ ಬಳಿಯಲ್ಲಿ ಸಿಕ್ಕಿದ್ದಾವೆ. ಜೊತೆಗೆ ಮೂಡಾದಲ್ಲಿ ಅವ್ಯವಹಾರಗಳು ಸಾಕಷ್ಟು ನಡೆದಿದ್ದಾವೆ. 700 ಕೋಟಿಗೂ ಅಧಿಕವಾಗಿ ಅವ್ಯವಹಾರನ ನಡೆಸಿದ್ದಾರೆ. ಜೊತೆಗೆ 14 ಸೈಟ್ಗಳ ವಿಚಾರ, ಅಂದರೆ ಪಾರ್ವತಿ ಅವರಿಗೆ ಬಂದಂಥ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲೋಪದೋಷಗಳು ಕಂಡು ಬಂದಿದ್ದಾವೆ. ಮತ್ತು ದೇವರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂಥ ಮಾಹಿತಿಗಳು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಮೋಸವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಆದರೆ ಲೋಕಾಯುಕ್ತ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಆ ತನಿಖಾಂಶಗಳನ್ನು ಬೆಳಕಿಗೆ ತಂದಿದ್ದಂಥದ್ದೇ, ಅಂದರೆ ಎಡಿಜಿಪಿ ಅವರಿಗೆ ಪತ್ರ ಬರೆದಿದ್ದಂಥದ್ದೇ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟನ್ನು ಫೈಲ್ ಮಾಡ್ತಾರೆ, ಸಲಿಕೆಯನ್ನು ಮಾಡ್ತಾರೆ ಅನ್ನೋದು ಅರಿವು, ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಇಡಿ ಅಧಿಕಾರಿಗಳು ಅದಕ್ಕೆ ಕೊಕ್ಕೆ ಹಾಕುವಂಥ ಒಂದು ಪ್ರಯತ್ನಗಳನ್ನು ಮಾಡಿರ್ತಾರೆ. ಆದರೆ ಲೋಕಾಯುಕ್ತ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಅಂದರೆ ಇಡಿ ಕೇಳಿರುವಂಥ ಎಲ್ಲ ಆ ಪ್ರಶ್ನೆಗಳಿಗೂ ಕೂಡ ಸಕಾರಾತ್ಮಕವಾಗಿ ಉತ್ತರವನ್ನು ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖನ ಮಾಡ್ತಾ ಹೋಗ್ತಾರೆ. ಅಂದರೆ ಇಡಿ ಏನೇ ಹೇಳಿತ್ತು, ಕೆಸರೆ ಭೂಮಿಯೇ ವಿವಾದಿತ ಜಾಗ ಅಂತೇಳಿ ಒಂದು ಹೇಳಿತ್ತು. ಆದರೆ 1998ರಿಂದನೂ ಕೂಡ ಅದು ಡಿನೋಟಿಫಿಕೇಶನ್ ಆಗಿರುವಂಥದ್ದು ಕೃಷಿ ಭೂಮಿ ಅಂತೇಳಿ ಅದನ್ನು ಕನ್ಸಿಡರನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಜೊತೆಗೆ ಪಾರ್ವತಿಯವರ ವಿಚಾರ ಇರ್ಬೋದು, ಪಾರ್ವತಿಯವರ ಸಹಿಯನ್ನು ನಕಲಿ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ಆದರೆ ಪಾರ್ವತಿಯವರು ಎಲ್ಲೂ ಕೂಡ ತನ್ನ ಸಹಿಯನ್ನ ಆ ನಕಲಿ ಅಂತೇಳಿ ಆಕ್ಷೇಪಣೆ ಎತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾವು ಯಾವುದೇ ರೀತಿಯ ತನಿಖೆಯನ್ನ ಮಾಡಿಲ್ಲ. ಅದು ಅಸಲಿ ಸಹಿ ಅಂತೇಳಿ ಆಕೆಯೇ ಒಪ್ಪಿಕೊಂಡಿರೋ ಹಿನ್ನೆಲೆಯಲ್ಲಿ ನಾವು ಅದರ ಬಗ್ಗೆ ತನಿಖೆನ ಮುಂದುವರಿಸಿಲ್ಲ ಅಂತ ಅನ್ನೋದ್ರ ಬಗ್ಗೆ ವಿಚಾರವನ್ನ ಹೇಳುವಂಥದ್ದು. ಅದಾದ ನಂತರ ದೇವನೂರು ಬಡಾವಣೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಮೂಡ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ವೈಟ್ನರ್ ಪೇಪರ್ ಏನಿತ್ತು ಅದು ದೊಡ್ಡ ಮಟ್ಟದ ಸದ್ದನ್ನ ಮಾಡಿತ್ತು. ಅದನ್ನ ಇಟ್ಕೊಂಡು ವಿಪಕ್ಷಗಳು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರು. ವೈಟ್ನರ್ ರಾಮಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಗೇಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡೋ ಪ್ರಯತ್ನವನ್ನ ಏನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತದ್ದು. ಅದರಲ್ಲಿ FSL ರಿಪೋರ್ಟ್ ಬಂದಿದೆ. ಅದರಲ್ಲಿ ದೇವನೂರು ಬಡಾವಣೆಯ 3ನೇ ಹಂತವೇ. ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.